ಹಾಯ್ ಹೆಲೋ ಎಲ್ರಿಗೂ ಶಿವಗಂಗಾ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪಾರ್ಟ್ 3ಯಲ್ಲಿ ಮತ್ತೆ ಇನ್ನೂ 20 ಕ್ವಶನ್ಗಳನ್ನು ನಾವು ನೋಡೋಣ. ಸೊ ಮೊದಲನೇ ಪ್ರಶ್ನೆ, ರಾಜರತ್ನ ಎನರ್ಜಿ ಸೌರ ವಿದ್ಯುತ್ ಕೇಂದ್ರ ಎಲ್ಲಿ ಕಂಡು ಬರುತ್ತೆ ಅಂತೇಳಿ ಕೇಳಿದ್ದಾರೆ. ಸೊ ಇದು ಉತ್ತರ ಒಡಿಶಾ ರಾಜ್ಯದಲ್ಲಿ ರಾಜರತ್ನ ಎನರ್ಜಿ ಅನ್ನೋ ಸೌರ ವಿದ್ಯುತ್ ಕೇಂದ್ರವನ್ನು ನಮ್ಗೆ ಅಲ್ಲಿ ಕಂಡು ಬರ್ತದೆ. ಎರಡನೇ ಪ್ರಶ್ನೆ, ಜೀತ ಪದ್ಧತಿ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಐತೆ ಅಂತ ಕೇಳಿದಾರೆ ನೋಡ್ರಿ. ಜೀತ ಪದ್ಧತಿ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಐತೆ ಅಂತ ಕೇಳಿದ್ದಾರೆ. 1976ರಲ್ಲಿ ಈ ಜೀತ ಪದ್ಧತಿ ಅನ್ನೋದು ನಿಷೇಧವಾಯಿತು. ಮೂರನೇ ಪ್ರಶ್ನೆ, ಅಹಮದಾಬಾದ್ ನಗರವು ಸ್ಥಾಪಕರು ಯಾರು? ಈ ಅಹಮದಾಬಾದ್ ನಗರವನ್ನು ಯಾರು ಸ್ಥಾಪನೆ ಮಾಡಿದ್ರು ಅಂತ ಕೇಳಿದ್ದಾರೆ. ಅಹಮದ್ ಶಾ ಅವರು ಅಹಮದಾಬಾದ್ ನಗರದ ಸ್ಥಾಪಕರು. ನಾಲ್ಕನೇ ಪ್ರಶ್ನೆ, ಜ್ಞಾನಪೀಠ ಪ್ರಶಸ್ತಿ ಯಾವಾಗ ಸ್ಥಾಪನೆ ಆಯಿತು? ಅದರ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ ನೋಡ್ರಿ. 1961ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸ್ಥಾಪನೆ ಆಯಿತು. ಇದರದ್ದು ಒಂದು ಮೊತ್ತ ಎಷ್ಟದಂತಂದರೆ 11 ಲಕ್ಷ ರೂಪಾಯಿ ಈ ಒಂದು ಜ್ಞಾನಪೀಠ ಪ್ರಶಸ್ತಿಯ ಮೊತ್ತವಾಗಿದೆ. ಐದನೇ ಪ್ರಶ್ನೆ, ಮೂಕಜ್ಜಿಯ ಕನಸುಗಳು ಇದು ಯಾರ ಕೃತಿಯಾಗಿದೆ ಅಂತ ಕೇಳಿದ್ದಾರೆ. ಇದನ್ನು ಬಹಳಷ್ಟು ಪ್ರಶ್ನೆ ಆಗಿದೆ PCನಲ್ಲಿ. ಮೂಕಜ್ಜಿಯ ಕನಸುಗಳು ಇದು ಶಿವರಾಮ್ ಕಾರಂತ್ ಅವರ ಕೃತಿಯಾಗಿದೆ. ಆರನೇ ಪ್ರಶ್ನೆ, ನೈಲ್ ನದಿ ಇರುವ ಸ್ಥಳ ಯಾವುದಂತ ಕೇಳಿದ್ದಾರೆ ನೋಡ್ರಿ. ನೈಲ್ ನದಿ ಎಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದ್ದಾರೆ. ಸೊ ಇದು ಆಫ್ರಿಕಾದಲ್ಲಿ ನೈಲ್ ನದಿಯನ್ನು ಕಂಡು ಬರುತ್ತದೆ. ಏಳನೇ ಪ್ರಶ್ನೆ, ಮೊಘಲ ಸಾಮ್ರಾಜ್ಯದ ಕೊನೆಯ ಪ್ರಬಲ ಸುಲ್ತಾನ ಯಾರಂತೇಳಿ ಕೇಳಿದ್ದಾರೆ. ಇದಕ್ಕೆ ಉತ್ತರ ಔರಂಗಜೇಬ್ ಮೊದಲ ಸಾಮ್ರಾಜ್ಯದ ಕೊನೆಯ ಪ್ರಬಲ ಸುಲ್ತಾನ ಆಗಿರ್ತಾನ್ರಿ. ಎಂಟನೇ ಪ್ರಶ್ನೆ, ಶಿವಾಜಿಯ ರಾಜಧಾನಿ ಮತ್ತು ಜನ್ಮಸ್ಥಳ ಯಾವುದಂತ ಕೇಳಿದ್ದಾರೆ ನೋಡ್ರಿ. ಸೊ ಶಿವಾಜಿಯ ರಾಜಧಾನಿ ಯಾವುದ್ರಿ? ರಾಯಗಢ. ಇವರ ಜನ್ಮಸ್ಥಳ ಶಿವನೂರು ದುರ್ಗ ಇವರ ಜನ್ಮಸ್ಥಳವಾಗಿದೆ. ಒಂಬತ್ತನೇ ಪ್ರಶ್ನೆ, ಬೀಜಗಳನ್ನು ಬರೆದವರು ಯಾರು ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ಉತ್ತರ ಕಬೀರದಾಸನು ಬೀಜಗಳನ್ನು ಬರೆದನು. ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಯಾರಂತ? ಸೊ ಮಲಿಕ್ ಕಾಫರನು ಅಲಾವುದ್ದೀನ್ ಖಿಲ್ಜಿಯ ದಂಡನಾಯಕನಾಗಿದ್ದರು. 11ನೇ ಪ್ರಶ್ನೆ, ಬಂಗಾಳದ ಗವರ್ನರ್ ಜನರಲ್ ಯಾರು? ಇದಕ್ಕೆ ಉತ್ತರ ವಾರನ್ ಹೆಸ್ಟಿಂಗ್ ಅವರು ಬಂಗಾಳದ ಗವರ್ನರ್ ಜನರಲ್ ಆಗಿ ನೇಮಕ ಆಗಿದ್ದರು. 12ನೇ ಪ್ರಶ್ನೆ, ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಯಾವಾಗ ಜಾರಿಗೆ ತಂದರು ಅಂತ ಕೇಳಿದರು ನೋಡ್ರಿ. 1765ರಲ್ಲಿ ರಾಬರ್ಟ್ ಕ್ಲೈವ್ ಅವರು ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದರು. 13ನೇ ಪ್ರಶ್ನೆ, ಭಾರತದ ಗವರ್ನರ್ ಜನರಲ್ ಯಾರಾಗಿದ್ದರು ಅಂತ ಕೇಳಿದ್ದಾರೆ. ಲಾರ್ಡ್ ವಿಲಿಯಂ ಬೆಂಟಿಕ್ ಅವರು ನಮ್ಮ ಭಾರತದ ಗವರ್ನರ್ ಜನರಲ್ ಆಗಿ ನೇಮಕ ಆಗಿದ್ದರು. 14ನೇ ಪ್ರಶ್ನೆ, ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರಾಗಿದ್ದರು? ಲಾರ್ಡ್ ಸ್ಕ್ಯಾನಿಂಗ್ ಅವರು ಭಾರತದ ಕೊನೆಯ ಜನರಲ್ ಆಗಿ ಅವರು ನೇಮಕ ಆಗಿದ್ದರು. 15ನೇ ಪ್ರಶ್ನೆ, ಯಾವ ಮುಷ್ಕರದಲ್ಲಿ ಗಾಂಧೀಜಿಯವರು 21 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಇವರು ಅಹಮದಾಬಾದಿನ ಹತ್ತಿ ಗಿರಣಿ ಮುಷ್ಕರದಲ್ಲಿ ಗಾಂಧೀಜಿಯವರು 21 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಮಾಡಿದರು. 16ನೇ ಪ್ರಶ್ನೆ, ಬಾದಾಮಿ ಚಾಳುಕ್ಯರ ಸ್ಥಾಪಕ ಮತ್ತು ಅವರ ರಾಜಲಾಂಛನ ಯಾವುದಂತೇಳಿ ಕೇಳಿದ್ದಾರೆ. ಬಾದಾಮಿ ಚಾಳುಕ್ಯರ ಒಂದು ರಾಜಲಾಂಛನ ಯಾವುದಂತಂದರೆ ಬಲಮುಖ ವರಹ. 17ನೇ ಪ್ರಶ್ನೆ, ವಡ್ಡರಾಧನೆ ಇದು ಯಾರ ಕೃತಿಯಾಗಿದೆ ಅಂತ ಕೇಳಿದ್ದಾರೆ ನೋಡ್ರಿ. ಸೊ ವಡ್ಡರಾಧನೆ ಅನ್ನೋದು ಶಿವಕೋಟ್ಯಾಚಾರ್ಯ ಅವರ ಕೃತಿಯಾಗಿದೆ. ಇದನ್ನು ಕ್ವಶನ್ ಎಲ್ಲ ಆಗಿದ್ದಾರೆ. ಕಲ್ಯಾಣ ಚಾಳುಕ್ಯರ ಕೊನೆಯ ದೊರೆ ಯಾರಂತೇಳಿ ಕೇಳಿದ್ದಾರೆ ನೋಡ್ರಿ. 4ನೇ ಸೋಮೇಶ್ವರ ಅವರು ಕಲ್ಯಾಣ ಚಾಳುಕ್ಯರ ಕೊನೆಯ ದೊರೆ ಆಗಿದ್ದರು. 19ನೇ ಪ್ರಶ್ನೆ, ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿಯನ್ನು ವರ್ಗಾಯಿಸಿದವರು ಯಾರಂತೇಳಿ ಕೇಳಿದ್ದಾರೆ ನೋಡ್ರಿ. ಆವಾಗ ಮಾರ್ಕ್ ಕಬ್ಬನ್ ಅವರು ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿಯನ್ನು ವರ್ಗಾಯಿಸಿದರು. ಕೊನೆಯ ಪ್ರಶ್ನೆ 20ನೇ ಪ್ರಶ್ನೆ, ಭಾರತದಲ್ಲಿ ಯಾರು ಯಾವಾಗ ಪ್ರಥಮ ಬಾರಿಗೆ ಕೃಷಿ ಮತ್ತು ಕೈಗಾರಿಕಾ ಮೇಳ ಏರ್ಪಡಿಸಿದರು ಅಂತ ಕೇಳಿದ್ದಾರೆ. ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಅವರು 1986ರಲ್ಲಿ ಈ ಒಂದು ಕೃಷಿ ಮತ್ತು ಕೈಗಾರಿಕಾ ಮೇಳವನ್ನು ಏರ್ಪಡಿಸಿದರು. ಫ್ರೆಂಡ್ಸ್, ನಾವು ಇದೇ ಥರ GKಗೆ ಸಂಬಂಧಪಟ್ಟಂತಹ ಹಂತವಾಗಿ 20 ಕ್ವಶನ್ಗಳನ್ನು ನೋಡ್ತಾ ಬರೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.